ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ 2 1ರಿಂದ 27 ಪ್ರಶ್ನೆಗಳಿಗೆ ಕೀ ಆನ್ಸರ್ಸ್ಗಳನ್ನು ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಹಾಕಿದೆ. ಯಾರ್ಯಾರು ನೋಡಿಲ್ಲ ಇನ್ನೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಲಿಂಕ್ ಹಾಕಿರುತ್ತೆ, ಚೆಕ್ ಮಾಡಿ. ಹಾಗೆ ನಿಮ್ಮ ಎಕ್ಸಾಮಿಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ವಿಡಿಯೋಗಳಿಗಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಹೊಸ ವಿಡಿಯೋಗಳು ಬರುತ್ತೆ. ಹೆಚ್ಚಿನ ಸ್ಕೋರ್ ಮಾಡೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಮಾದರಿ ಪ್ರಶ್ನೆ ಪತ್ರಿಕೆ 2 2024-25 ದ್ವಿತೀಯ ಭಾಷೆ ಕನ್ನಡ. ಈಗಾಗಲೇ ನೀವು ಮೊದಲನೇ ವಿಡಿಯೋದಲ್ಲಿ 1ರಿಂದ 27ರವರೆಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡಿದ್ದೀರಿ, ಹೌದಾ? 3-4 ವಾಕ್ಯಗಳಲ್ಲಿ ಉತ್ತರಿಸಿ ಕಂಪ್ಲೀಟ್ ಆಗಿದೆ. ಸಾಹಿತ್ಯ, ಜನ್ಮಸ್ಥಳ, ಕಾಲ ಅದು ಕಂಪ್ಲೀಟ್ ಆಗಿದೆ. ಪದ್ಯದ ಸಾರಾಂಶವನ್ನು ಕೂಡ ಆಗಿದೆ. ಹಾಗೆ ಅಲಂಕಾರನೂ ಕೂಡ ಕಂಪ್ಲೀಟ್ ಆಗಿದೆ. ಈಗ ಮೇನ್ ಕ್ವೆಶ್ಚನ್ ನಂಬರ್ 7. ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರೆಯಿರಿ. 1 ಬರಿಬೇಕು, 2 ಕೊಟ್ಟಿದ್ದಾನೆ, 3 ಮಾರ್ಕ್ಸ್. ಕ್ವೆಶ್ಚನ್ ನಂಬರ್ 28. ತಾಳಿದವನು ಬಾಳಿಯಾನು ಅಥವಾ ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ನೀವು ಎಲ್ಲ ಗಾದೆ ಮಾತುಗಳಲ್ಲಿ ಪ್ರಾರಂಭದಲ್ಲಿ ಕಾಮನ್ ಆಗಿ ಇರ್ತಕ್ಕಂತಹ ಒಂದು 4 ಸಾಲುಗಳನ್ನು ಬರಿಬೇಕು. ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಹಿರಿಯರ ಅನುಭವದ ಮಾತುಗಳು. ನೋಟದಲ್ಲಿ ಇವು ವಾಮನನಂತಿದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತಿರುತ್ತವೆ. ಗಾದೆಗಳು ಎಲ್ಲ ಕಾಲ ಮತ್ತು ದೇಶಕ್ಕೂ ಅನ್ವಯಿಸುತ್ತವೆ. ಇದು ಕಾಮನ್. ನೀವು ಯಾವುದೇ ಗಾದೆ ಮಾತನ್ನು ಬರೀರಿ, ಇದು ಕಾಮನ್ ಆಗಿ ಬರೆಯುವಂಥದ್ದು. ತಾಳಿದವನು ಬಾಳಿಯಾನು. ತಾಳಿದವನು ಬಾಳಿಯಾನು ಅಂದರೆ ಇದು ಗಾದೆ ಮಾತುಗಳನ್ನು ಬಿಡಿಸಿ ಬರಿಬೇಕಾದ್ರೆ ಮೊದಲು ಹೊರ ಅರ್ಥವನ್ನು ಬರಿಬೇಕು, ನಂತರ ಒಳ ಅರ್ಥವನ್ನು ಬರಿಬೇಕು. ಅದಕ್ಕೆ ಸಮಾಂತರವಾಗಿ ಅರ್ಥ ಕೊಡುವಂತಹ ಒಂದು ಗಾದೆಯನ್ನು ಅಥವಾ ಸನ್ನಿವೇಶವನ್ನು ನೀವು ಬರಿಬೇಕು. ಇಲ್ಲಿ ತಾಳಿದವನು ಬಾಳಿಯಾನು ಈ ಒಂದು ಗಾದೆ ಮಾತಿಗೆ ಸಮಾನವಾಗಿರುವಂತಹ ಗಾದೆ ಮಾತುಗಳು ಯಾವ ಬರ್ತವು? ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ, ಸಿಟ್ಟಿನ ಕೈಲಿ ಬುದ್ಧಿನ ಕೊಡಬಾರ್ದು, ಅವಸರವೇ ಅಪಘಾತಕ್ಕೆ ಕಾರಣ. ಇದರಲ್ಲಿ ನೀವು ಯಾವುದಾದ್ರೂ 1 ಅಥವಾ 2 ಬಳಸ್ಕೊಂಡು ಅದನ್ನು ವಿವರಿಸಿ ಬರೀರಿ. ಹಾಗೆ ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಇದಕ್ಕೆ ಸಮಾನವಾಗಿ ಅರ್ಥ ಕೊಡುವಂತಹ ಗಾದೆ ಕಟ್ಟೋದು ಕಷ್ಟ, ಕೆಡುವುದು ಸುಲಭ. ಹೌದಾ? ಇದನ್ನು ನೀವು ತೆಗೆದುಕೊಂಡು ಅದರ ಅರ್ಥ ಮೊದಲು ಹೊರ ಅರ್ಥ, ನಂತರ ಒಳ ಅರ್ಥ, ಹಾಗೆಯೇ ಅದರ ಒಂದು ವಿವರಣೆ, ಭಾಷಾ ಶೈಲಿ ಮತ್ತು ಕಾಗುಣಿತಾಕ್ಷರ ಯಾವುದು ದೋಷ ಅಂತಕ್ಕಂಥದ್ದು ಇರಬಾರ್ದು. ಭಾಷಾ ಶೈಲಿ ಏನಿರಬೇಕು, ಸರಿಯಾಗಿ ಇರಬೇಕು. ಓಕೆ, ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 8. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. 5 ಕೊಟ್ಟಿರ್ತಾನೆ, ಇದಕ್ಕೆ ಒಂದೊಂದಕ್ಕೆ ಎಷ್ಟು 3 ಮಾರ್ಕ್ಸ್. ಕ್ವೆಶ್ಚನ್ ನಂಬರ್ 29. ಹಲವಾರು ವರ್ಷಗಳಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ. ಇದು ಯಾವ ಪಾಠದ್ದು? ಒಣ ಮರದ ಗಿಳಿ. ಇದನ್ನು ರಚನೆ ಮಾಡಿದವರು ರಾ ಮಿತ್ರ. ಈ ವಾಕ್ಯವನ್ನು ರಾ ಮಿತ್ರ ಅವರು ಬರೆದಿರುವ ಒಣ ಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಯಾರು ಹೇಳ್ತಾರೆ? ಈ ಮಾತನ್ನು ಗಿಳಿ ಇಂದ್ರನಿಗೆ ಹೇಳುತ್ತದೆ. ಹೌದಾ? ಸಂದರ್ಭ ಏನಪ್ಪ? ಯಾವ ಸಂದರ್ಭದಲ್ಲಿ ಹೇಳುತ್ತೆ? ಹಲವಾರು ವರ್ಷಗಳಿಂದ ಆ ಮರದ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ. ಈ ಮರ ನನಗೆ ಏನು ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ಹಸಿರು ಬಣ್ಣದಿಂದ ನನಗೆ ಏನೋ ಮನಸ್ಸಿಗೆ ಸಂತೋಷವನ್ನು ನೀಡಿದೆ, ನೆರಳು ನೀಡಿದೆ. ಈಗ ಅದಕ್ಕೆ ತೊಂದರೆ ಬಂದಾಗ ನಾನು ಅದರ ಜೊತೆಗೆ ಇರ್ದೇನೆ ಬಿಟ್ಟು ಹೋಗಬಾರ್ದು ಅಂತ ಏನೋ ಹೇಳ್ತಾ ಇದೆಯಲ್ಲ, ಆ ಸಂದರ್ಭವನ್ನು ನೀವು ಬರಿಬೇಕು. ಓಕೆ, ಎಸ್. ನೆಕ್ಸ್ಟ್ ಒನ್, ಕ್ವೆಶ್ಚನ್ ನಂಬರ್ 30. ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಇದು ಯಾವ ಪಾಠದಲ್ಲಿ ಬರುತ್ತೆ? ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ. ರಚನಾಕಾರರು ಯಾರು? ರಮೇಶ್ ಗೌಡ MK. ಹೌದಾ? ಈ ವಾಕ್ಯವನ್ನು ರಮೇಶ್ ಗೌಡ MK ಅವರು ರಚನೆ ಮಾಡಿರುವ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ.
ನೆಕ್ಸ್ಟ್ ಏನು ಬರುತ್ತೆ, ಈ ಮಾತನ್ನು ಯಾರು ಯಾರಿಗೆ ಹೇಳಿದ್ರು ಅನ್ನೋದು ಹೇಳಬೇಕು. ಆಮೇಲೆ ಸಂದರ್ಭ. ಹೌದಾ? ಈ ಮಾತನ್ನು ಪುಟ್ಟಯ್ಯನವರು ತನ್ನ ತಾಯಿ ಸಿದ್ದಮ್ಮನಿಗೆ ಹೇಳ್ತಾರೆ. ಹೌದಾ? ಇಲ್ಲಿ ತಾಯಿ ತಮ್ಮ ಮಗನಾದಂತಹ ಪುಟ್ಟಯ್ಯ ಅವರನ್ನು ಮನೆಗೆ ಹೋಗೋಣ ಬಾ ಅಂತ ಕರೆದಾಗ ಅಲ್ಲಿ ಯಾರೋ ಪುಟ್ಟಯ್ಯ ಅವರು ಈ ಮಾತನ್ನು ಹೇಳ್ತಾ ಇರ್ತಾರೆ. ನನಗೆ ಏನೋ ಸಮಾಜದ ಮೇಲೆ ಒಂದು ಋಣ ಎನ್ನುವಂಥದ್ದಿದೆ. ಆ ಋಣವನ್ನು ನಾನು ಏನು ಮಾಡಬೇಕು, ತೀರಿಸಬೇಕು. ಗುರುಗಳೇ ನನ್ನ ಸರ್ವಸ್ವ. ಈ ಸಮಾಜದ ಹಣದಿಂದನೇ ನನಗೆ ವಿದ್ಯೆಯನ್ನು ಕೊಡಲಾಗಿದೆ. ಈಗಾಗಲೇ ನಾನು ಎಲ್ಲ ಬಂಧನಗಳನ್ನು ತೊಡೆದು ಹಾಕಿದ್ದೀನಿ ಅಂತ ಏನು ಹೇಳ್ತಾರಲ್ಲ, ಆ ಸಂದರ್ಭವನ್ನು ನೀವು ಬರಿಬೇಕು. ಎಸ್, ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 31, 31. ಅಮ್ಮನ ಮಾತು ಸುಳ್ಳಾಗಲಾರದು. ಇದು ಯಾವುದು? ನನ್ನ ಗೋಪಾಲ ಪಾಠದ್ದು. ರಚನಾಕಾರರು ಕುವೆಂಪು. ಈ ವಾಕ್ಯವನ್ನು ಕುವೆಂಪು ಅವರು ರಚಿಸಿರುವ ನನ್ನ ಗೋಪಾಲ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಯಾರಿಗೆ ಹೇಳ್ತಾರೆ? ಈ ಮಾತನ್ನು ಗೋಪಾಲ ತನ್ನ ಮನಸ್ಸಿನಲ್ಲಿನೇ ಹೇಳ್ಕೊಳ್ತಾನೆ. ಯಾವಾಗ ಹೇಳ್ಕೊಳ್ತಾನೆ? ಏನು ಸಂದರ್ಭ? ಅಲ್ಲಿ ಗೋಪಾಲನಿಗೆ ಭಯ ಆಗ್ತಿರುತ್ತೆ. ಅದಕ್ಕೆ ಅಮ್ಮ ಏನು, ಕಾಡಿನಲ್ಲಿ ನೀನು ಅಣ್ಣ ಇರ್ತಾನೆ, ದನ ಕಾಯ್ತಾ ಇರ್ತಾನೆ, ನಿನಗೆ ಭಯ ಆಯಿತು ಅಂತಂದರೆ ಕಾಡಿನ ಗೋಪಾಲನ ಕರಿ, ನಿನಗೆ ಸಹಾಯ ಮಾಡ್ತಾನೆ ಅಂತ ಹೇಳಿದಾಗ, ಸ್ಕೂಲ್ ಮುಗಿಸ್ಕೊಂಡು ಮಗು ಬಂದಾಗ ಕಾಡಿನಲ್ಲಿ ಕತ್ಲಾಗಿ ಹೋಗ್ಬಿಟ್ಟಿರುತ್ತೆ. ಆ ಮಗುಗೆ ಭಯ ಆಗ್ತಿರುತ್ತೆ. ಆಗ ಗೋಪಾಲ ಗೋಪಾಲ ಗೋಪಾಲಣ್ಣ ಅಂತ ಕೂಗ್ತಾನೆ. ಎಲ್ಲಿದೆಯಾ ನೀನು, ಬೇಗ ಬಾ, ಕತ್ಲಾಗಿದೆ, ನನಗೆ ಭಯ ಆಗ್ತಾ ಇದೆ ಅಂತ ಕೂಗಿದಾಗ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರತ್ಯುತ್ತರ ಇರೋದಿಲ್ಲ. ಆಗ ಏನಂತಾನೆ, ಮನಸ್ಸಿನಲ್ಲಿ ಈ ಮಾತನ್ನು ಆ ಗೋಪಾಲ ಹೇಳ್ಕೊಳ್ಳುತ್ತೆ. ಮಗು ಆ ಮನಸ್ಸಿನಲ್ಲಿ ಈ ಮಾತನ್ನು ಹೇಳ್ಕೊಳ್ಳುತ್ತೆ. ಆ ಸಂದರ್ಭವನ್ನು ನೀವು ಬರಿಬೇಕು. ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 32. ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು. ಇದು ಪದ್ಯ. ಇದು ಯಾವ ಪದ್ಯ? ಬೋಧಿ ವೃಕ್ಷದ ಹಾಡು. ಇದನ್ನು ರಚನೆ ಮಾಡಿದವರು ಬಸವರಾಜ್ ಸಬರದವರು. ಈ ವಾಕ್ಯವನ್ನು ಬಸವರಾಜ್ ಸಬರದವರು ರಚಿಸಿರುವ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ. ಹೌದಾ? ಇಲ್ಲಿ ಸಿದ್ಧಾರ್ಥನು ಜೀವನದ ಸತ್ಯಗಳನ್ನು ತಿಳಿದುಕೊಳ್ಳೋದರ ಸಲುವಾಗಿ ಮಧ್ಯರಾತ್ರಿಯಲ್ಲಿನೇ ಹೆಂಡತಿ, ಮಗು, ಸಂಸಾರವನ್ನು ಮತ್ತು ಹಾಗೆ ಒಂದು ಅರಮನೆಯ ಸಂಬಂಧ, ಸುಖ, ಭೋಗ ಎಲ್ಲವನ್ನ ಬಿಟ್ಟು ಏನು ಮಾಡ್ತಾನೆ, ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ಹೋಗ್ತಾನಲ್ಲ, ಆ ಒಂದು ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ. ಅದನ್ನು ಬರೀರಿ. ಹಾಗೆ ಎಸ್, ನೆಕ್ಸ್ಟ್ ಒನ್ನು ಕ್ವಶನ್ ನಂಬರ್ 33, 33. ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ. ಇದನ್ನು ಕುಮಾರವ್ಯಾಸ ಅವರು ರಚಿಸಿರುವ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ ಯಾವುದು? ಅಲ್ಲಿ ಉತ್ತರ ಕುಮಾರನು ಕೌರವರ ಸೈನ್ಯವನ್ನು ನೋಡಿ ಎಷ್ಟೊಂದು ವಿಶಾಲ ಸಮುದ್ರದಂತೆ ಇದೆ, ಇಷ್ಟೊಂದು ಸೈನ್ಯವನ್ನು ಭೂಮಿನೇ ಹುಟ್ಟು ಹಾಕಿತ್ತು ಏನೋ ಅಂದ್ಕೊಂಡು ರಥವನ್ನು ನಿಲ್ಲಿಸಂದಾಗ ಅಲ್ಲಿ ಸಾರಥಿ ಅರ್ಜುನ ನಿಲ್ಲಿಸ್ದೇನೆ ಹಾಗೆ ಮುಂದೆ ಹೋಗ್ತಾನೆ. ಆಗ ರಥದಿಂದ ಹಿಂದಕ್ಕೆ ಸರಿದು ಮೆಲ್ಲಕ್ಕೆ ಇಳಿದು ತನ್ನ ವಸ್ತ್ರ ಆಭರಣಗಳನ್ನೆಲ್ಲ ಸರಿಪಡಿಸ್ಕೊಂಡು ಏನು ನಿಟ್ಟೋಟದಲ್ಲಿ ಓಡ್ತಾ ಇರ್ತಾನೆ. ಅಂದರೆ ಇಲ್ಲಿ ಜೋರಾಗಿ ಓಡ್ತಾ ಇರ್ತಾನೆ. ಈ ಒಂದು ಸಂದರ್ಭವನ್ನು ನೀವಲ್ಲಿ ವಿವರಿಸಬೇಕು. ಓಕೆ, ಎಸ್. ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 9, 9. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಇದಕ್ಕೆ 4 ಮಾರ್ಕ್ಸ್, 2 ಕೊಟ್ಟಿರ್ತಾರೆ, ನೀವು 1 ಬರಿಬೇಕು. ಕ್ವಶನ್ ನಂಬರ್ 34, 34. ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಇದು ಯಾವುದು? ಈ ಪದ್ಯವನ್ನು ಬರೆಯೋದಕ್ಕಿಂತ ಮುಂಚೆ ಯಾವ ಪದ್ಯ ರಚನಾಕಾರರನ್ನು ಬರೆದು ನೀವು ಸ್ಟಾರ್ಟ್ ಮಾಡಿ. ವಚನಗಳು. ಇದನ್ನು ರಚನೆ ಮಾಡಿದವರು ಯಾರು? ಅಕ್ಕ ಮಹಾದೇವಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಓಕೆ, ಇಷ್ಟು ಒಂದು ನುಡಿಯನ್ನು ನೀವು ಬರಿಬೇಕು. ಅಥವಾ ಇದು ಇಲ್ಲ ಅಂದರೆ ಇನ್ನೊಂದು ಅದೇ ಪದ್ಯದಿಂದ ಕೊಟ್ಟಿದ್ದಾರೆ ನೋಡಿ, ಈ ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ. ಉಳ್ಳವರು ಶಿವಾಲಯ ಮಾಡುವರು. ಸೇಮ್ ವಚನಗಳಿಂದಲೇ ಆಯ್ಕೆ ಮಾಡಿಕೊಂಡಿದ್ದಾರೆ. ವಚನಗಳು ರಚನಾಕಾರರು ಯಾರು? ಬಸವಣ್ಣನವರು.
ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಓಕೆ, ನೀವು ಎರಡರಲ್ಲಿ ಒಂದು ಪದ್ಯನ ಬರೀರಿ. ಬರೀ ಓದ್ಕೊಳ್ಳೋದಷ್ಟೇ ಅಲ್ಲ, ಬೈ ಹಾರ್ಟ್ ಮಾಡೋದಷ್ಟೇ ಅಲ್ಲ, ನಿಮಗೆ ಪ್ರಾಕ್ಟೀಸ್ ಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಿ ಪದ್ಯನ ಬರೆದು ತೆಗಿರಿ. ನಿಮಗೆ ಅಂದರೆ ಯಾವ ಮಿಸ್ಟೇಕ್ಸ್ ಕೂಡ ಆಗಲ್ಲ. ಓಕೆ, ಎಸ್. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 10. ಮೇನ್ ಕ್ವಶನ್ ನಂಬರ್ 10. ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲಿ ಕೂಡ 2 ಕೊಡಲಾಗಿರುತ್ತೆ, ನೀವು 1 ಬರೀಬೇಕು. ಎಷ್ಟು? 4 ಮಾರ್ಕ್ಸ್. ಕ್ವಶನ್ ನಂಬರ್ 35. ಗಂಗೆಯಲ್ಲಿ ದೀಪಮಾಲೆಯ ಸುಂದರ ದೃಶ್ಯವನ್ನು ಲೇಖಕರು ವರ್ಣಿಸಿರುವ ರೀತಿಯನ್ನು ನೀವು ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿ. ಅಂದರೆ ಇಲ್ಲಿ ಗಂಗೆಯಲ್ಲಿ ದೀಪಮಾಲೆ, ಸುಂದರ ದೃಶ್ಯ, ಆ ನೀರಿನಲ್ಲಿ ದೀಪಗಳನ್ನು ಬಿಡ್ತಾರಲ್ಲ, ದೀಪದ ದೊಣ್ಣೆಗಳು, ಆ ಪುಟ್ಟಿಗಳನ್ನು ಬಿಡ್ತಾ ಇದ್ದಾರಲ್ಲ, ಆ ದೃಶ್ಯದ ಬಗ್ಗೆನೇ ಅಲ್ಲಿ ಲೇಖಕರು ವರ್ಣಿಸಿದ್ದಾರೆ. ಅದು ಹೇಗೆ ಕಾಣ್ತಾ ಇದೆ ಅನ್ನೋದನ್ನು, ಅದು ನಿಮ್ಮದೇ ನಿಮ್ಗೆ ಅದರಲ್ಲಿ ಯಾವುದು ಇಷ್ಟ ಇದೆ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಮಾತಿನಲ್ಲಿ, ಒಂದು ಶೈಲಿಯಲ್ಲಿ ಬರೀಬೇಕಾಗುತ್ತೆ. ಅದನ್ನು ಅಲ್ಲಿ ಆ ನೀರಿನಲ್ಲಿ ತೇಲಿ ಬಿಡುವಂಥ ಹೂವಿನ ಆ ದೊನ್ನೆ ದೀಪಗಳು ಕತ್ಲಾದಂತೆಲ್ಲ ಹೇಗೆ ಕಾಣ್ತಾ ಇದ್ದವು? ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಅವು ಕಾಣ್ತಾ ಇದ್ದವು. ಕೆಲವು ತೇಲ್ತಾ ಇದ್ದವು, ಇನ್ನು ಕೆಲವುಗಳು ಮುಳುಗ್ತಾ ಇದ್ದವು, ಕೆಲವು ಸ್ವಲ್ಪ ದೂರ ಹೋಗಿ ಮುಳುಗ್ತಾ ಇದ್ದವು. ಹೀಗೆ ಆ ದೃಶ್ಯ ಹೇಗಿದೆ ಅನ್ನೋದನ್ನು ನೀವು ಅಲ್ಲಿ ವಿವರಿಸಬೇಕಾಗುತ್ತೆ. 8 ಅಥವಾ 10 ವಾಕ್ಯಗಳಲ್ಲಿ ಸುಮಾರಾಗಿ ನೀವು ಎಷ್ಟು ಬರಿಬೇಕು? ನೀವು ಆನ್ಸರ್ ಶೀಟ್ ಏನು ಬರಿತಾ ಇದ್ದೀರಲ್ಲ, ಅದಕ್ಕೆ ನಿಯರಲ್ಲಿ 1 ಪೇಜಲ್ಲಿ ಇರಬೇಕು. 1 ಪೇಜ್ ಹತ್ರ ಇರಬೇಕು. ಹಾಗೆ ಇದನ್ನು ನೀವು ಏನು ಲಾಂಗ್ ಆನ್ಸರ್ ಏನು ಬರಿತಾ ಇದ್ದೀರಲ್ಲ, ಇದನ್ನು ನ್ಯೂ ಪೇಜಲ್ಲಿ, ಫ್ರೆಶ್ ಪೇಜಲ್ಲಿನೇ ಬರೀರಿ. ಎಲ್ಲ ಕ್ವಶನ್ಸು, ಮೇನ್ ಕ್ವಶನ್ ನಂಬರು, ಸಬ್ ಕ್ವಶನ್ ನಂಬರನ್ನು ಸರಿಯಾಗಿ ಹಾಕಿರಿ. ಇದು ಮೊದಲು ನೀವು ಮಾಡಬೇಕಾಗಿರುವಂತಹ ಕೆಲಸ. ಓಕೆ, ಅಥವಾ ಅದು ಇರಲಿಲ್ಲ ಅಂತಂದರೆ ಇನ್ನೊಂದು ಕ್ವಶನ್ನು ಅದೇ ಪಾಠದ್ದೇ ಕೊಟ್ಟಿದ್ದಾರೆ ನೋಡಿ. ಗಂಗೆಯಲ್ಲಿ ದೀಪಮಾಲೆ ಪಾಠದ ಸಾರಾಂಶವನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ. ಗಂಗೆಯಲ್ಲಿ ದೀಪಮಾಲೆ ಪಾಠದ ಸಾರಾಂಶ. ಪಾಠದ ಸಾರಾಂಶ ಅಂತಂದರೆ ಇದರಲ್ಲಿ ಈಸಿ, ನೀವೇನು ಹೆಚ್ಚಿಂದು ಎಫರ್ಟ್ ಹಾಕಬೇಕಾಗಿಲ್ಲ. ಕ್ವಶನ್ ಆನ್ಸರ್ಸ್ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಏನು ಓದ್ಕೊಂಡಿರ್ತೀರಲ್ಲ, ಅದನ್ನೇ ನೀವು ಬರೆದ್ಬಿಟ್ರೆ ಸಾಕು. 2 ಪ್ಯಾರಾಗ್ರಾಫಲ್ಲೋ ಈ ಲಾಂಗ್ ಆನ್ಸರ್ಸನ್ನು ಹಾಗೆ ಉದ್ದಕ್ಕೆ ಪುರಾಣ ಬರ್ದಂಗೆ ಬರೆಯೋದಲ್ಲ, ಪ್ಯಾರಾಗ್ರಾಫಲ್ಲಿ 2 ಪ್ಯಾರಾಗ್ರಾಫು ಅಥವಾ 3 ಪ್ಯಾರಾಗ್ರಾಫಲ್ಲಿ ಬರೀರಿ. ಓಕೆ, ಪಾಠದ ಸಾರಾಂಶ ಇಡೀ ಪಾಠದ್ದು ನೀವು ಇದರಲ್ಲಿ 3 ಹಂತಗಳಲ್ಲಿ ಕೊಡಲಾಗಿದೆ. ಹೌದಾ? ಪಾಠವನ್ನು ಈಗಾಗಲೇ ನೀವು ಕೇಳಿದ್ದೀರಾ, ವಿಡಿಯೋವನ್ನು ನೋಡಿದ್ದೀರಾ. 3 ಹಂತಗಳಲ್ಲಿ ಕೊಡಲಾಗಿದೆ. ಫಸ್ಟ್ ಏನು? ಹರಿದ್ವಾರದ ಬಗ್ಗೆ, ಒಂದು ಹರಿದ್ವಾರ ಆ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ವಿವರಣೆಯನ್ನು ಮಾಡಲಾಗಿದೆ. ಇತಿಹಾಸದಲ್ಲಿ ಹರಿದ್ವಾರದ ಕುರಿತಾಗಿ ನಡೆದಿರುವಂಥ ಘಟನೆಗಳ ಬಗ್ಗೆ ಹೇಳಲಾಗಿದೆ. ಅದಾದ ತಕ್ಷಣ ಏನು, ಇಲ್ಲಿ ಆ ಬ್ರಹ್ಮಕುಂಡ, ಸಂಜೆ ಆದ ತಕ್ಷಣ ಆ ಗಂಗಾ ನದಿಯಲ್ಲಿ ಆ ದೀಪಗಳನ್ನು ತೇಲಿ ಬಿಡ್ತಕ್ಕಂತಹ ದೀಪಗಳ ದೃಶ್ಯ ಹೇಗಿರುತ್ತೆ ಅನ್ನೋದು ಅದೊಂದು ವಿವರಿಸಿದ್ದಾರೆ ಚೆನ್ನಾಗಿ. ಅದು ಒಂದು ಇಂಪಾರ್ಟೆಂಟು. ಹಾಗೆ ಮತ್ತೊಂದು ಯಾವುದು ಅಂತಂದರೆ, ಸಾಯಂಕಾಲ ಆದ ತಕ್ಷಣವೇ ಅದರ ಜೊತೆಗೆ ಅದು ಮುಗಿಯತ್ತಲೇ ಏನು ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಶಂಖ ವಾದ್ಯಗಳ ನಾದದೊಂದಿಗೆ ಏನು ಸ್ಟಾರ್ಟ್ ಆಗುತ್ತೆ, ಗಂಗಾರತಿ ಸ್ಟಾರ್ಟ್ ಆಗುತ್ತೆ. ಹೌದಾ? ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥವುಗಳಂದರೆ ಈ 3 ಅಂಶ. ನೀವು ಬರೆದ್ರೆ ಈ 3 ಅಂಶಗಳು ಅಲ್ಲಿ ಮುಖ್ಯವಾಗಿ ಬರಲೇಬೇಕು. ಇವನ್ನ ತೆಗೆದುಕೊಂಡು ಇದರ ಪಾಠದ ಸಾರಾಂಶವನ್ನು ನೀವು ಬರೀರಿ. ಓಕೆ, ಮೇನ್ ಕ್ವಶನ್ ನಂಬರ್ 11. ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಗದ್ಯ ಭಾಗವನ್ನು ಓದ್ಕೊಳ್ಳಿ, ಮನಸ್ಸಿನೆಲ್ಲ ಓದ್ಕೊಳ್ಳಿ. ಶಾಂತ ಚಿತ್ತದಿಂದ ಓದ್ಕೊಂಡ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಗಡಿಬಿಡಿಯಲ್ಲಿ ಹೆಂಗೆಂಗೋ ಓದಿದರೆ ನಿಮಗೆ ಕ್ವಶನ್ಗೆ ಆನ್ಸರ್ ಸಿಗಲ್ಲ, ಹುಡುಕೋದು ಭಾಳ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಶಾಂತ ಮನಸ್ಸಿನಿಂದ ಓದಿ. ಇದು ಕ್ವಶನ್ ನಂಬರ್ 36. ಇದರಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ ನೋಡಿ, 2 ಕ್ವಶನ್ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 36 ಅಲ್ಲ, 36 36 ಅಂತ ಬರೆದು ಅಂತ ಬರೀರಿ. ನೀವು ಉತ್ತರಿಸ್ತಾ ಇದ್ದರೆ ಅಂತ ಬರೀರಿ, ಉತ್ತರಿಸ್ತಾ ಇದ್ದರೆ ಅಂತ ಬರೀರಿ.
ಬರೆದು ನೀವು ಆನ್ಸರ್ ಬರಿಬೇಕು. ಮೇನ್ ಕ್ವಶನ್ ನಂಬರ್ ಸಬ್ ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕ್ರಿ, ಅದೇ ಮುಖ್ಯ. ಇಲ್ಲಾಂದರೆ ನೀವು ಇಷ್ಟು ದಿನ ಒಂದು ವರ್ಷ ಓದಿದ್ದು ಹೊಳ್ಯಾಗ ಹುಂಚಣ್ಣು ತೊಳೆದಂಗೆ ಆಗುತ್ತಾ. ಅದಕ್ಕೆ ಗಮನ ಇರಲಿ. ಮೇನ್ ಕ್ವಶನ್ ನಂಬರ್ ಸಬ್ ಕ್ವಶನ್ ನಂಬರ್ ಸರಿಯಾಗಿ ಹಾಕಬೇಕು. ಪ್ರಶ್ನೆಗಳು, ಇದು 2 ಕ್ವಶನ್ ಇರುತ್ತೆ, ಇದಕ್ಕೆ 2 ಮಾರ್ಕ್ಸ್, ಅಂದರೆ 2 2 4. ಬದುಕಿನಲ್ಲಿ ಮತಿಯ ಮಹತ್ವವೇನು? ಬದುಕಿನಲ್ಲಿ ಮತಿಯ ಮಹತ್ವವೇನು? ಒಂದು 2 ಸೆಂಟೆನ್ಸು ಬರೆದ್ರೆ ಸಾಕು, 2 ವಾಕ್ಯ ಬರೆದ್ರೆ ಸಾಕು. ಇದಕ್ಕೆ ಮತಿ ಮಾನವನ ಸರ್ವೋತ್ಕೃಷ್ಟವಾದ ಆಯುಧ. ಮತಿಯೇ ಕತ್ತಲಲ್ಲಿ ದಾರಿ ತೋರುವ ರತ್ನದ ಕೈದೀವಿಗೆ. ಮತಿಯ ದೆಸೆಯಿಂದಲೇ ಪ್ರಾಣಿ ಮಾತ್ರವಾಗುತ್ತಿದ್ದ ನರಜೀವ ಮನುಷ್ಯತ್ವಕ್ಕೆ ಏರಿದ್ದಾನೆ. ಸಾಕು, ಇಷ್ಟು ಬರೆದ್ರೆ ಓಕೆ. ಎಸ್, ನೆಕ್ಸ್ಟ್ ಕ್ವಶನ್. ನಿರಂಕುಶ ಮತಿ ಮತ್ತು ನಿರಂಕುಶ ಪ್ರಭುತ್ವ ನಡುವೆ ಇರುವ ವ್ಯತ್ಯಾಸವೇನು? ಇಲ್ಲಿದೆ ನೋಡಿ. ನಿರಂಕುಶ ಪ್ರಭುತ್ವದ ಲಕ್ಷಣವೆಂದರೆ ವಿವೇಕಹೀನವಾದ ಸ್ವಚ್ಛಂದ ವರ್ತನೆ, ಸಂಯಮ ಪೂರ್ಣವಾದ ಬುದ್ಧಿ ಸ್ವಾತಂತ್ರ್ಯವೇ ನಿರಂಕುಶ ಮತಿ. 2 ಮಿಕ್ಸ್ ಮಾಡಿ ಕೊಟ್ಟಿದ್ದಾನೆ ಇಲ್ಲಿ, ಹೌದಾ. ಇಲ್ಲಿ ನಿರಂಕುಶ ಪ್ರಭುತ್ವದ ಲಕ್ಷಣ ಎಂದರೆ ವಿವೇಕಹೀನವಾದ, ಅಂದರೆ ಬುದ್ಧಿ ಇಲ್ಲದೇನೆ ನಡ್ಕೊಳ್ಳೋದು. ಇಲ್ಲಿ ನಿರಂಕುಶ ಮತಿ ಅಂತಂದರೆ ಏನಿಲ್ಲಿ ಸ್ವಚ್ಛಂದ ವರ್ತನೆ, ಸಂಯಮ ಪೂರ್ಣವಾದ ಬುದ್ಧಿ ಸ್ವಾತಂತ್ರ್ಯವೇ ನಿರಂಕುಶ ಮತಿ, ಹೌದಾ. ಇದು ಈ ಒಂದು ಪ್ರಶ್ನೆಗೆ ಉತ್ತರ, ವ್ಯತ್ಯಾಸ ಆಗಿದೆ. ಎಸ್, ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 12. ಕೆಳಗಿನ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. 4 ಮಾರ್ಕ್ಸ್. ಇದನ್ನು ನ್ಯೂ ಪೇಜಲ್ಲಿನೇ, ಫ್ರೆಶ್ ಪೇಜಲ್ಲಿನೇ ಬರೆಯಿರಿ. ನೀವು ಯಾವುದು ಪ್ರಬಂಧ ಬರೀತೀರೋ ಅದಕ್ಕೆ ಮೇನ್ ಕ್ವಶನ್ ನಂಬರ್ ಸಬ್ ಕ್ವಶನ್ ನಂಬರ್ ಕರೆಕ್ಟ್ ಹಾಕಿ ಟೈಟ್ಲ್ ಬರೆದು ಅಂಡರ್ಲೈನ್ ಮಾಡಿ ವಿವರಣೆ ಮಾಡಿ. ಓಕೆ. 37. ತ್ಯಾಜ್ಯ ವಸ್ತುವಿನ ಸಮರ್ಪಕ ನಿರ್ವಹಣೆ ಅಥವಾ ಆಧುನಿಕ ಶಿಕ್ಷಣದಲ್ಲಿ ತಂತ್ರಜ್ಞಾನದ ಸದ್ಬಳಕೆ. ಇವು 2ರಲ್ಲಿ ನಿಮಗೆ ಯಾವುದ್ರ ಬಗ್ಗೆ ನಾಲೆಜ್ ಇದೆಯೋ, ಯಾವುದು ಗೊತ್ತಿದೆಯೋ, ಯಾವುದನ್ನು ಪರ್ಫೆಕ್ಟ್ ಇದೆಯೋ ಅದನ್ನು ನೀವು ಬರೆಯಿರಿ, ಹೌದಾ. ಫಸ್ಟ್ ಒನ್, ತ್ಯಾಜ್ಯ ವಸ್ತುವಿನ ಸಮರ್ಪಕ ನಿರ್ವಹಣೆ. ನಿಮ್ಗೆ ಗೊತ್ತಿದೆ, ಇದರಲ್ಲಿ 3 ಸ್ಟೆಪ್ಸನ್ನ ನೀವು ಫಾಲೋ ಮಾಡಬೇಕು. ಫಸ್ಟ್ ಒನ್ ಪೀಠಿಕೆ ಇಂಟ್ರಡಕ್ಷನ್ನು, ಆಮೇಲೆ ಅದರ ಬಗ್ಗೆ ವಿವರಣೆ, ನೆಕ್ಸ್ಟ್ ಏನು ಮಾಡಬೇಕು ಉಪಸಂಹಾರ. 3 ಪ್ಯಾರಾಗ್ರಾಫಲ್ಲಿ ನೀವು ಆ ಪ್ಯಾರಾಗ್ರಾಫು ಕಾಣುವಂತೆ 3 ಪ್ಯಾರಾಗ್ರಾಫಲ್ಲಿ ಬರೀರಿ. ತ್ಯಾಜ್ಯ ವಸ್ತುವಿನ ಸಮರ್ಪಕ ನಿರ್ವಹಣೆ. ತ್ಯಾಜ್ಯ ವಸ್ತು ಅಂದರೆ ಏನು? ಬೇಡವಾಗಿರ್ತಕ್ಕಂಥ ವಸ್ತು, ವೇಸ್ಟು, ಕಸ ಕಡ್ಡಿ, ಉಪಯೋಗವಾಗದೇ ಇರುವಂಥ ವಸ್ತುಗಳನ್ನು ಏನಂತ ಕರಿತಾ ಇದ್ವಿ ನಾವು? ತ್ಯಾಜ್ಯ ವಸ್ತು ಅಂತ ಕರಿತಾ ಇದ್ವಿ. ಆ ತ್ಯಾಜ್ಯ ವಸ್ತು ಅಂದರೆ ವೇಸ್ಟ್. ಅವುಗಳನ್ನು ಏನು ಮಾಡಬೇಕು? ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಅವುಗಳನ್ನು ಉಪಯೋಗ ಮಾಡಬೇಕು. ನಿರ್ವಹಿಸಲಿಲ್ಲ ಅಂತಂದರೆ ಏನಾಗಿ ಹೋಗ್ಬಿಡುತ್ತೆ, ಅದೇ ಹೆಚ್ಚಿನದಾಗಿಯೇ ಒಂದು ಜಗತ್ತಿನಲ್ಲಿ ಅವೇ ತ್ಯಾಜ್ಯ ವಸ್ತುಗಳೇ ಏನು ಹೆಚ್ಚಾಗಿ ಆಗ್ಬಿಡ್ತಾವು, ಹೌದಾ. ಅವೇ ಹೆಚ್ಚಿನ ಒಂದು ಸ್ಪೇಸನ್ನು ತೆಗೆದುಕೊಳ್ತಾ ಇದ್ದವು. ಇಲ್ಲಿ ಉತ್ಪಾದನೆ ಆದಂಗೆಲ್ಲ ಏನಾಗುತ್ತೆ, ಇಲ್ಲಿ ಹೆಚ್ಚು ಒಂದು ವಸ್ತುಗಳ ಬಳಕೆ ಆದಂಗೆಲ್ಲ, ಹೊಸ ವಸ್ತುಗಳು ಬಂದಂಗೆಲ್ಲ ಹಳೆಯದನ್ನು ಏನು ಮಾಡ್ತಾ ಇರ್ತೀವಿ, ಅವು ವೇಸ್ಟಾಗಿ ತ್ಯಾಜ್ಯ ವಸ್ತುಗಳು ಆಗ್ತಾ ಹೋಗ್ತಾ ಇದ್ದವು. ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗತ್ತೆ, ಹೌದಾ. ಇದರ ಕುರಿತಾಗಿ ನೀವು ಬರಿಬೇಕು. ಅದರ ಅರ್ಥ ಬರೀರಿ. ತ್ಯಾಜ್ಯ ವಸ್ತು ಅಂದರೆ ಏನು, ಅದನ್ನು ಹೇಗೆಲ್ಲ ನಿರ್ವಹಣೆ ಮಾಡಬೇಕು, ಸಮರ್ಪಕವಾಗಿ ಹೇಗೆಲ್ಲ ನಿರ್ವಹಣೆ ಮಾಡಬೇಕು. ಹಾಗೆಯೇ ಇದರ ಕುರಿತಾಗಿ ನಿಮ್ಮದೇ ಆಗಿರ್ತಕ್ಕಂಥ ಏನಾದರೂ ಒಂದು ಸಲಹೆ ಇತ್ತು ಅಂದರೆ ಅದನ್ನು ನೀವು ಉಪಸಂಹಾರದಲ್ಲಿ ಬರಿಬೇಕು. ನೆಕ್ಸ್ಟು ಆಧುನಿಕ ಶಿಕ್ಷಣದಲ್ಲಿ ತಂತ್ರಜ್ಞಾನದ ಬಳಕೆ. ಇದನ್ನು ಕೂಡ ಆಧುನಿಕ ಶಿಕ್ಷಣ, ಇಲ್ಲಿ ತಂತ್ರಜ್ಞಾನ ಅಂದರೆ ಏನು ಅನ್ನೋದನ್ನು ನೀವು ಒಂದು ಪೀಠಿಕೆಯಲ್ಲಿ ಬರೀರಿ. ನಂತರದಲ್ಲಿ ವಿವರಣೆ, ತಂತ್ರಜ್ಞಾನದ ಸದ್ಬಳಕೆ ಅಂತ ಕೊಟ್ಟಿದ್ದಾನೆ, ಹೌದಾ. ಈ ತಂತ್ರಜ್ಞಾನ ಶಿಕ್ಷಣದಲ್ಲಿ ಒಳ್ಳೆಯ ರೀತಿಯಾಗಿ ಹೇಗೆ ಉಪಯೋಗ ಆಗ್ತಾ ಇದೆ ಅನ್ನೋದು.
ಹೌದಾ. ಈಗ ಈ ಆಧುನಿಕ ಶಿಕ್ಷಣದಲ್ಲಿ ಈಗ ತಂತ್ರಜ್ಞಾನ ಅನ್ನುವಂಥದ್ದು ಬಂದಿದೆ. ಇಲ್ಲಿ ಶಿಕ್ಷಣವನ್ನು ಒಂದು ಕಂಪ್ಯೂಟರು, ಪ್ರೊಜೆಕ್ಟರು, ಈ ಫೋನ್ ಆಗಿರ್ಬೋದು, ಇದರಲ್ಲೆಲ್ಲ ಏನಿಲ್ಲಿ ಶಿಕ್ಷಣವನ್ನು ನಾವು ಕಲಿತಾ ಇದ್ದೀವಿ. ತಂತ್ರಜ್ಞಾನವನ್ನು ಬಳಸಿ ಶಿಕ್ಷಣವನ್ನು ಕಲಿತಾ ಇದ್ವಿ. ಬರೀ ಏನೋ ಕೇಳೋದ್ರ ಮೂಲಕ. ಆವಾಗ ಎಲ್ಲ ಹೇಗಿತ್ತು, ಟೀಚರ್ ಪುಸ್ತಕ ನೋಡಿ ಹೇಳ್ತಾ ಇದ್ರು, ಅದ್ರ ಬರೀ ಕೇಳೋದಾಗ್ತಾಯಿತ್ತು. ಈ ತಂತ್ರಜ್ಞಾನ ಬಂದಾಗಿಂದ ಆ ಟಿ ವಿ, ಕಂಪ್ಯೂಟರು, ಪ್ರೊಜೆಕ್ಟರ್ಗಳಲ್ಲಿ ಏನೋ ಒಂದು ಚಿತ್ರ ಸಮೇತವಾಗಿ ಕಲರ್ ಅಟ್ರಾಕ್ಟಿವ್ ಚಿತ್ರ ಸಮೇತವಾಗಿ ಏನು ಮಾಡ್ತಾ ಇದ್ವಿ, ಅಲ್ಲಿ ಕಲಿಕೆ ಎನ್ನುವಂಥದ್ದು ಆಗುತ್ತೆ. ಇದರಿಂದ ಏನಾಗುತ್ತಲ್ಲಿ ಇನ್ನು ಹೆಚ್ಚಿನ ಆಸಕ್ತಿ, ಇಂಟ್ರೆಸ್ಟ್ ಹೆಚ್ಚು ಬರ್ತಾ ಇದೆ. ಹುಡುಗರು ಏನೋ ಪಾಠ ನೆನ್ಪಿಟ್ಕೊಂಡಿರೋದಿಲ್ಲ, ಆದರೆ ಮೂವೀಸನ್ನು ನೆನ್ಪಿಟ್ಕೊಂಡಿರ್ತಾರೆ. ಯಾಕೆ? ಅದು ಅಲ್ಲಿ ಅಟ್ರಾಕ್ಟಿವ್ ಆಗಿರುತ್ತೆ. ಕೇಳೋದ್ರ ಜೊತೆಗೆ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಆಧುನಿಕ ತಂತ್ರಜ್ಞಾನದಲ್ಲೂ ಕೂಡ ಕೇಳೋದ್ರ ಜೊತೆಗೆ ಅಲ್ಲಿ ನೋಡೋದು, ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಚಿತ್ರವನ್ನು ನೋಡೋದ್ರ ಮೂಲಕ ಕಲಿಯೋದ್ರಿಂದ ಕಲಿಕೆ ಆಸಕ್ತಿದಾಯಕವಾಗಿರುತ್ತೆ ಮತ್ತು ಇನ್ನು ಹೆಚ್ಚಿನ ಗುಣಮಟ್ಟದ ಕಲಿಕೆನೂ ಕೂಡ ಆಗುತ್ತೆ. ಅದು ಸುಲಭ ಅನಿಸುತ್ತೆ. ಕಠಿಣವಾಗಿರೋದು ಎಲ್ಲ ವಿಷಯಗಳು ಆಗ್ತಾ ಹೋಗ್ತಾವು. ಆಧುನಿಕ ಒಂದು ಶಿಕ್ಷಣದಲ್ಲಿ ತಂತ್ರಜ್ಞಾನವನ್ನು ಬಳಸೋದ್ರಿಂದ ಸುಲಭ ಆಗ್ತಾ ಹೋಗ್ತಾವೆ. ಮ್ಯಾಥ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಇವೆಲ್ಲ ಒಂದು ಟಫ್ ಇರ್ತಕ್ಕಂಥ ವಿಷಯಗಳು ಎಲ್ಲ ಈ ಒಂದು ಆಧುನಿಕ ಶಿಕ್ಷಣ ತಂತ್ರಜ್ಞಾನವನ್ನು ಬಳಸೋದ್ರಿಂದ ಏನಾಗ್ತಾ ಇದ್ದವು, ಸುಲಭ ಆಗ್ತಾ ಇದ್ದವು. ನೀವು ಕೋವಿಡ್ ಟೈಮಲ್ಲಿ ನೀವು ಅಲ್ಲಿ ಹೆಚ್ಚು ಹೊರಗಡೆ ಓಡಾಡ್ತಿರ್ಲಿಲ್ಲ, ಶಾಲೆಗಳು ನಡೀತಾ ಇರಲಿಲ್ಲ. ಸೊ ಹಾಗಾಗಿ ಈ ಆಧುನಿಕ ತಂತ್ರಜ್ಞಾನವನ್ನು ಬಳಸಿನೇ ಮನೆಯಲ್ಲಿನೇ ಕುಳಿತುಕೊಂಡು ಶಿಕ್ಷಣವನ್ನು ಪಡೆದುಕೊಂಡಿರೋದು. ಅದನ್ನು ಕೂಡ ನೀವು ಇದರಲ್ಲಿ ಸೇರಿಸಿ ಬರೀಬಹುದು. ಇದನ್ನು ಕೂಡ ಪೀಠಿಕೆ ವಿಷಯದ ವಿವರಣೆ ಮುಕ್ತಾಯವನ್ನು ಒಳಗೊಂಡಿರಬೇಕು. ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 13 ಕೊನೆಯ ಪ್ರಶ್ನೆ ಇದು. ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಒಂದು ಪತ್ರ ಬರಿಬೇಕು, ಇದಕ್ಕೆ 5 ಮಾರ್ಕ್ಸ್. ಇದೇ ನೋಡಿ ಹೆಚ್ಚಿನ ಮಾರ್ಕ್ಸು. ಇದನ್ನು ನೀವು ಪರ್ಫೆಕ್ಟ್ ಆಗಲೇಬೇಕು. ಈ 5 ಮಾರ್ಕ್ಸ್ ಯಾವಾಗಲೂ ನಿಮ್ಮ ಪಾಕೆಟಲ್ಲೇ ಅಂತ ಅಂದ್ಕೊಂಡ್ಬಿಡ್ರಿ. ನೋಡಿ, ಇದರಲ್ಲಿ 2 ಪತ್ರಗಳನ್ನು ಕೊಟ್ಟಿರ್ತಾನೆ. ಒಂದು ವ್ಯಾವಹಾರಿಕ ಪತ್ರ, ಇನ್ನೊಂದು ಖಾಸಗಿ ಪತ್ರವನ್ನು ಕೊಟ್ಟಿರ್ತಾನೆ. ನನ್ನ ಪ್ರಕಾರ ನೀವು ವ್ಯಾವಹಾರಿಕ ಪತ್ರವನ್ನು ಆರಾಮಾಗಿ ಬರಿಬೋದು, ಈಸಿಯಾಗಿ ಸುಲಭವಾಗಿ ಬರಿಬೋದು. ಇದನ್ನೇ ಬರೀರಿ ಅಂತ ಒಂದು ನನ್ನ ಸಲಹೆ. ಓಕೆ, ಸ್ಟೆಪ್ಸನ್ನು ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ನೀವು ಅಲ್ಲಿ ಈಸಿಯಾಗಿ ಬರಿಬೋದು. ನೋಡಿ 38, ನಿಮ್ಮನ್ನು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಂಗಲ ಗ್ರಾಮದ ನಿವಾಸಿ ಬಸಪ್ಪ ಎಂದು ಭಾವಿಸಿಕೊಂಡು, ಇದೇನಿದು ಇಂದ, ಫ್ರಮ್, ಇವರಿಂದ ಇಲ್ಲಿವರೆಗೆ. ಓಕೆ, ಕಾಡಾನೆಗಳ ಹಾವಳಿ ತಪ್ಪಿಸುವಂತೆ ಕೋರಿ, ಇದೇನಿದು ವಿಷಯ. ಓಕೆ, ಹನೂರು ವಲಯ ಅರಣ್ಯಾಧಿಕಾರಿಗಳಿಗೆ, ಇದೇನು ಗೆ, ಅರ್ಥ ಆಯ್ತಾ, ಇವರಿಗೆ. ಸೊ ಇಲ್ಲೇ ಎಲ್ಲ ಡೀಟೇಲ್ಸು ಮಾಹಿತಿಯನ್ನು ಕೊಟ್ಬಿಟ್ಟಿರ್ತಾರೆ, ಕ್ವಶನ್ನಲ್ಲಿನೇ ಇರುತ್ತೆ. ಇದನ್ನೇ ನೀವು ಯೂಸ್ ಮಾಡಿಕೊಂಡು ಬರಿಬೇಕು. ನೀವು ಹೆಚ್ಚಿನದಾಗಿ ನಿಮ್ಮ ಹೆಸರು ಡೀಟೇಲ್ಸು ಬರೆಯುವಂಥ ಅವಶ್ಯಕತೆಯೇ ಇರಲ್ಲ. ನೋಡಿ, ಇಂದ, ಇವರಿಂದ, ಯಾರು ಫಸ್ಟಿಗೆ ಏನಿಲ್ಲಿ ದಿನಾಂಕವನ್ನು ಬರಿಬೇಕು. ಬಲಭಾಗದಲ್ಲಿ ದಿನಾಂಕವನ್ನು ಬರಿಬೇಕು. 1/2/2025. ಎಡಭಾಗದಲ್ಲಿ ಇಂದ, ಯಾರು ಲೆಟ್ರನ್ನು ಬರಿತಾ ಇದ್ದೀರಾ, ಇವರಿಂದ ಅಂದರೆ ಯಾರು, ಇಲ್ಲಿ ಬಸಪ್ಪ. ನೆಕ್ಸ್ಟು ಗ್ರಾಮ ಮಂಗಲ, ಹೌದಾ, ತಾಲೂಕು ಹನೂರು, ಜಿಲ್ಲೆ ಚಾಮರಾಜನಗರ. ಓಕೆ, ನೆಕ್ಸ್ಟ್ ಯಾರಿಗೆ ಬರಿತಾ ಇದ್ದೀರಾ, ಇವರಿಗೆ ಅಂದರೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಅರಣ್ಯಾಧಿಕಾರಿಗಳು, ಹನೂರು ವಲಯ, ಹನೂರು. ಓಕೆ, ನೆಕ್ಸ್ಟ್ ಇದಾದ ತಕ್ಷಣವೇ ಅದರ ಕೆಳಗಡೆ ಏನು ಬರಿಬೇಕು, ಮಾನ್ಯರೇ. ಇದು ಸಂಬೋಧನಾ ಪದ, ಮಾನ್ಯರೇ. ಆಮೇಲೆ ವಿಷಯ ಏನು ಅನ್ನೋದನ್ನು ಬರಿಬೇಕು. ವಿಷಯ ಕಾಡಾನೆಗಳ ಹಾವಳಿ ತಪ್ಪಿಸುವಂತೆ ಕೋರಿ, ಇದು ವಿಷಯ. ಓಕೆ, ನೆಕ್ಸ್ಟು ವಿಷಯದ ವಿವರಣೆ ನಿಮಗೆ ತಿಳಿದದ್ದು ಅಂದರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮದೇ ಆಗಿರುವಂತಹ ರೀತಿಯಲ್ಲಿ ಅವರಿಗೆ ನೀವು ಹೇಳೋದು, ಕನ್ವಿನ್ಸ್ ಮಾಡೋದನ್ನು ಮಾಡಬೇಕು. ಮಾನ್ಯರೇ, ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದವು. ಇವು ನಮ್ಮ ಹೊಲ ಗದ್ದೆಗಳನ್ನೆಲ್ಲ ನಾಶ ಮಾಡ್ತಾ ಇದ್ದವು. ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಫಲ ನಮಗೆ ಸಿಗ್ತಾ ಇಲ್ಲ. ನಮಗೆ ಮಾಡಿರುವಂತಹ ಸಾಲ ಕೂಡ ಏನಾಗ್ತಾ ಇದೆ, ತೀರ್ತಾ ಇಲ್ಲ. ಇದರಿಂದ ನಮಗೆ ಒಂದು ಬಹಳ
ತೊಂದರೆ ಆಗ್ತಾ ಇದೆ, ಮಕ್ಕಳು ನಾವೆಲ್ಲ ಹೊರಗಡೆ ಬರೋದಕ್ಕೆ ಓಡಾಡೋದಕ್ಕೆ ಭಯ ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ಳ್ರಿ. ಈ ಕಾಡು ಆನೆಗಳ ಈ ಹಾವಳಿಯಿಂದ ನಮ್ಮನ್ನು ನೀವು ರಕ್ಷಣೆ ಮಾಡಿರಿ ಅಂತ ನಾವು ನಿಮ್ಮಲ್ಲಿ ಈ ಪತ್ರದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಅಂದ್ಕೊಂಡು ನೀವು ಈ ಪತ್ರದಲ್ಲಿ ಒಡಲನ್ನು ಬರೀರಿ. ಆಮೇಲೆ ಅದ್ರ ಕೆಳಗಡೆ ಏನಂತ ಬರಿಬೇಕು, ವಂದನೆಗಳೊಂದಿಗೆ ಅಂತ ಬರೀರಿ. ಹಾಗೆಯೇ ಇಲ್ಲಿ ಬಲಭಾಗದಲ್ಲಿ ಏನು, ಇಂತಿ ನಿಮ್ಮ ವಿಶ್ವಾಸಿ ಯಾರು, ಬಸಪ್ಪ ಅಂತ ಬರೆದು ಅಲ್ಲಿ ಸೈನ್ ಮಾಡಬೇಕು. ಸಹಿ ಮಾಡೋದು ಕೂಡ ಅತ್ಯಂತ ಮುಖ್ಯವಾಗಿರುತ್ತೆ. ಓಕೆ, ಬಲಭಾಗದಲ್ಲಿ ಯಾವುದು ಬರ್ತಾ ಇದ್ದಾವೋ ಇಲ್ಲಿ ಏನು ಬರುತ್ತೆ, ಇಲ್ಲಿ ದಿನಾಂಕ 1 ಬರುತ್ತೆ ಫಸ್ಟಿಗೆ, ಇನ್ನು ಕೊನೆಗೆ ಇಂತಿ ನಿಮ್ಮ ವಿಶ್ವಾಸಿ. ಇವೆರಡಷ್ಟೇ ಏನು ಬಲಭಾಗದಲ್ಲಿ ಬರ್ತಾ ಇದ್ದವು. ಎಡಭಾಗದಲ್ಲಿ ಯಾವುದು, ಇವರಿಂದ ಇವರಿಗೆ ಮಾನ್ಯರೇ ವಿಷಯ ವಂದನೆಗಳೊಂದಿಗೆ. ಇಷ್ಟೆಲ್ಲ ಬರೋದು ಎಲ್ಲಿ, ಎಡಗಡೆನೆ ಬರ್ತಾ ಇದ್ದವು. ಹೌದಾ? ಅಥವಾ ಇನ್ನೊಂದು ಪತ್ರ, ಅದನ್ನಾದರೂ ಬರೀರಿ, ಇಲ್ಲ ಇದನ್ನಾದರೂ ಬರೀರಿ. ಇದು ಖಾಸಗಿ ಪತ್ರ, ನಿಮ್ಮ ವೈಯಕ್ತಿಕ ಪರ್ಸ್ನಲ್ ಲೆಟರ್. ಇದು ನಿಮ್ಮನ್ನು ಬೆಂಗಳೂರಿನ ನ್ಯಾಷನಲ್ ಪ್ರೌಢಶಾಲೆಯ ವಿದ್ಯಾರ್ಥಿ ಪ್ರಮೀಳಾ ಎಂದು ಭಾವಿಸಿಕೊಂಡು, ಅಂದರೆ ಇದೇನು, ಇವರಿಂದ, ಫ್ರಮ್, ಇದು ಇವರಿಂದ. ಹೌದಾ? ನಿಮ್ಮ ಶಾಲೆಯ ವಿಶೇಷತೆಗಳನ್ನು ವಿವರಿಸಿ. ಇದು ವಿಷಯ, ಈ ವಿಷಯದ ಮೇಲೆ ಬರಿಬೇಕು ಪತ್ರನ. ಮಂಡ್ಯದ ರಾಜೀವನಗರ ಬಡಾವಣೆಯ ನಿವಾಸಿಯಾದ ಅರುಣೇಶ್ ಎಂಬ ಹೆಸರಿನ ತಂದೆಯವರಿಗೊಂದು ಪತ್ರ ಬರೆಯಿರಿ. ಪತ್ರ ಯಾರಿಗೆ ಬರಿಬೇಕು, ತಂದೆಯವರಿಗೆ. ಇದು ಗೆ ಅಡ್ರೆಸ್, ಗೆ ನೋಡಿ ಇಲ್ಲಿ, ಎಲ್ಲಿಂದ, ಮಂಡ್ಯದ ಅಲ್ಲಿಂದ ಹಿಡಿದು ಅರುಣೇಶ್ ಇಲ್ಲಿ. ಓಕೆ, ಇಲ್ಲಿವರೆಗೆ ಇದು ಗೆ ಟು ಅಡ್ರೆಸ್ ಇದು. ಓಕೆ, ಅರ್ಥ ಆಯ್ತಲ್ಲ? ಇಂದ ಇದಕ್ಕೂ ಕೂಡ ಬಲಭಾಗದಲ್ಲಿ ಏನು ಬರಬೇಕು, ದಿನಾಂಕ ಬರಬೇಕು. ದಿನಾಂಕ 1/2/2025. ಇಲ್ಲಿ ಎಡಭಾಗದಲ್ಲಿ ಏನು ಬರಬೇಕು, ಇವರಿಂದ. ಇವರಿಂದ ಅಂತಂದರೆ ಯಾರು, ಪ್ರಮೀಳಾ, ನ್ಯಾಷನಲ್ ಪ್ರೌಢಶಾಲೆ ಬೆಂಗಳೂರು. ಓಕೆ, ನೆಕ್ಸ್ಟು ಇದಾದ ತಕ್ಷಣವೇ ಪತ್ರನ ಯಾರಿಗೆ ಬರಿತಾ ಇದ್ದೀರಿ, ತಂದೆಯವರಿಗೆ. ಪೂಜ್ಯ ತಂದೆಯವರಿಗೆ, ಸಂಬೋಧನಾ ಪದ ಇದು. ಪೂಜ್ಯ ತಂದೆಯವರಿಗೆ ಅಂತ ಬರೆದು ಕಾಮ ಕೊಟ್ಟು ನೆಕ್ಸ್ಟ್ ಲೈನಲ್ಲಿ ಪೂಜ್ಯ ತಂದೆಯವರಿಗೆ ನಿಮ್ಮ ಮಗಳಾದ ಪ್ರಮೀಳಾ ಮಾಡುವ ನಮಸ್ಕಾರಗಳು. ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ, ನನ್ನ ಅಭ್ಯಾಸ ಚೆನ್ನಾಗಿ ನಡೀತಾ ಇದೆ, ಅಭ್ಯಾಸವನ್ನು ಚೆನ್ನಾಗಿ ಮಾಡ್ತಾ ಇದ್ದೀನಿ. ನೀವು ಹೇಗಿದ್ದೀರಾ, ಅಮ್ಮ ಹೇಗಿದ್ದಾಳೆ, ಮನೆಯವರೆಲ್ಲ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ರಿ ಅಥವಾ ಪತ್ರ ಬರೆಯಿರಿ. ಈಗ ನಾನು ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಯೆಲ್ಲ ಚೆನ್ನಾಗಿದೆ, ಚೆನ್ನಾಗಿ ಶಿಕ್ಷಕರೆಲ್ಲ ಚೆನ್ನಾಗಿದ್ದಾರೆ, ಪಾಠವನ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೀವು ಅದ್ರ ಬಗ್ಗೆ ಯಾವ ಯೋಚನೆ ಬೇಡ, ಚಿಂತೆ ಬೇಡ. ನಿಮ್ಮ ಸ್ಕೂಲ್ ಕುರಿತಾಗಿ ಒಂದು ಸ್ಕೂಲಿನ ಒಂದು ಸ್ಪೆಷಾಲಿಟಿ ಕುರಿತಾಗಿ ನೀವು ನಿಮ್ಮದೇ ಆಗಿರ್ತಕ್ಕಂತಹ ಮಾತುಗಳಲ್ಲಿ ಬರೀರಿ. ಚೆನ್ನಾಗಿ ಪಾಠ ಮಾಡ್ತಾರೆ, ಚೆನ್ನಾಗಿ ಕೇರ್ ಮಾಡ್ತಾರೆ, ಹಾಗೆ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ. ನಾನು ಈ ಸ್ಪೋರ್ಟ್ಸಲ್ಲಿ ಭಾಗವಹಿಸಿದ್ದೆ, ತಾಲೂಕು ಲೆವೆಲ್ಗೆ ಹೋಗಿ ನಾನು ಮೆಡಲ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಬರೀರಿ. ಹಾಗೆ ಜನವರಿ 26ರಂದು ರಿಪಬ್ಲಿಕ್ ಡೇನ ನಮ್ಮ ಒಂದು ಸ್ಕೂಲಲ್ಲಿ ಭಾಳ ಚೆನ್ನಾಗಿ ಆಚರಿಸಿದ್ವಿ. ಇವರು ವಿಶೇಷವಾಗಿ ಗೆಸ್ಟ್ ಬಂದಿದ್ದರು ನಮಗೆ. ಹಾಗೆಯೇ ಇದಷ್ಟೇ ಅಲ್ಲದೆ ಮನೋರಂಜನೆಯೂ ಕೂಡ ಇದೆ, ಆ್ಯನ್ಯುವಲ್ ಡೇ ಮಾಡ್ತಾ ಇದ್ದಾರೆ. ಹಾಗೆ ನಾನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಒಂದು ಡ್ರಾಮಾದಲ್ಲಿ ನಾನು ಭಾಗವಹಿಸಿದ್ದೀನಿ. ಹಾಗೆ ನಮಗೆ ಟ್ರಿಪ್ಗೂ ಕೂಡ ಕರ್ಕೊಂಡು ಹೋಗಿದ್ದರು. ಇಲ್ಲಿ ಟ್ರಿಪ್ ಹೋಗಿದ್ವಿ, ಫ್ರೆಂಡ್ಸ್ ಜೊತೆಗೆಲ್ಲ ಎಂಜಾಯ್ ಮಾಡಿದ್ವಿ. ಇದರ ಕುರಿತಾಗಿ ನೀವು ನಿಮ್ಮ ಶಾಲೆ ಕುರಿತಾಗಿ ನೀವು ನಿಮ್ಮದೇ ಆಗಿರುವಂಥ ಒಂದು ಭಾಷೆಯಲ್ಲಿ, ಒಂದು ಶೈಲಿಯಲ್ಲಿ ನೀವು ಬರಿಬೇಕು. ನಂತರ ಗೆ ಅಂತಂದರೆ ಯಾರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅರುಣೇಶ್, ರಾಜೀವ ನಗರ, ಮಂಡ್ಯ. ಓಕೆ, ಹಾಗೆಯೇ ಇಲ್ಲಿ ಬಲಭಾಗದಲ್ಲಿ ಇಂತಿ ನಿಮ್ಮ ಪ್ರೀತಿಯ ಮಗಳು ಪ್ರಮೀಳಾ. ಓಕೆ, ಇಷ್ಟು ಬರೆದ್ರೆ ಇಲ್ಲಿ ಈ ಒಂದು ವೈಯಕ್ತಿಕ ಪತ್ರ ಕಂಪ್ಲೀಟ್ ಆಗುತ್ತೆ. ಓಕೆ, ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಚೆನ್ನಾಗಿ ಓದ್ತಾ ಇರಿ. ನೀವು ಓದೋದಕ್ಕೋಸ್ಕರ ಎಷ್ಟು ಸಮಯವನ್ನು ಕೊಡ್ತೀರಿ ಅದನ್ನು ಗಮನ ಕೊಟ್ಟು ಓದೋದನ್ನು ಕಲಿಯಿರಿ.